ಗಾಡಿ ಎತ್ತಿ 4-5 ತಿಂಗಳಾಗ್ಬಿಟ್ಟಿತ್ತು ಡಾರ್ಲಿಂಗ್. ಸೊ ಅದಕ್ಕೆ ಬ್ಯಾಟ್ರಿ ಎಲ್ಲ ಚಾರ್ಜ್ ಮಾಡಿಸಿದೆ. ಸೊ ಅದ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ, ಇನ್ನೂ ಬಿಟ್ಟಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಮಿರರ್ ಟೈಟ್ ಮಾಡ್ಕೊಳೋಣ ಅಂತ ನಮ್ಮ ಬಾಯಿ ಗ್ಯಾರೇಜ್ ಹತ್ರ ಬಂದು ಮಿರರೆಲ್ಲ ಟೈಟ್ ಮಾಡಿಕೊಂಡು ನಾನೇ ಓನ್ ಸರ್ವಿಸಾಗಿ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಇಲ್ಲೇ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಎತ್ಕೊತಾ ಇದ್ದೀನಿ. ಎಷ್ಟು ದಿನ ಆಯಿತು ಗೊತ್ತಾ ಡಾರ್ಲಿಂಗ್, ತುಂಬ ಮಿಸ್ ಮಾಡ್ಕೊತಾ ಇದ್ದೆ ನನ್ನ ಗಾಡಿನ. ಅಂದರೆ ಹೋಗಿ ಬರೋ ಜಾಗದಲ್ಲೆಲ್ಲ ಹುಡುಗರೆಲ್ಲ ಗ್ಯಾಪಿಸೋರು, ಎಲ್ಲಣ್ಣ ಗಾಡಿ ಅಂತ. ಇಲ್ಲ ಹಾಕೊಂಡು ಎತ್ತುತ್ತಾ ತಿನ್ಬಿಟ್ರಿ ಅಂತ ನಾನು ಅದಕ್ಕೆ ಬೇರೆ ಮಾಡಿಫೈ ಮಾಡ್ಸೋಕ್ಕೆ ಬೇರೆ ಸ್ಕೆಚ್ ಹಾಕೊಂಡು ಕೂತಿದ್ದೆ ಡಾರ್ಲಿಂಗ್. ಜನಗಳ ಕಣ್ಣುಗಳಿಗೆ ಬಂಡೆಗಳನ್ನೇ ಚಿರಿದೋಗುತ್ತೆ ಅಂತಾರಲ್ಲ, ಸೊ ಅದಕ್ಕೇ ಗಾಡಿ ಎತ್ತಕ್ಕೆ ಮೂಡಿರಲಿಲ್ಲ. ಹುಡುಗರೆಲ್ಲ ತುಂಬ ಮಿಸ್ ಮಾಡ್ಕೊತಾಯಿದ್ರು. ಸೊ ನಾನಂತೂ ಫುಲ್ಲು ಡಿಸ್ಟರ್ಬ್ ಆಗಿಬಿಟ್ಟಿದ್ದೆ, ಗಾಡಿ ಎತ್ತಕ್ಕೆ ಮೂಡಿರಲಿಲ್ಲ. ಸೊ ಹೋಗಿ ಬರೋ ಜಾಗದಲ್ಲೆಲ್ಲ ಹುಡುಗರೆಲ್ಲ ನೆನಪಿಸ್ತಾ ಇದ್ರಲ್ಲ. ಸೊ ಇದಕ್ಕೋಸ್ಕರ ಆದರೂ ಕಾಯ್ತವ್ರೆ, ಇದಕ್ಕಾದರೂ ನಾನು ಗಾಡಿ ಎತ್ತಬೇಕು ಅಂತ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಸೊ ತುಂಬ ದಿನದಿಂದ ಮಿಸ್ ಮಾಡ್ಕೊಂಡಿದ್ದೀನಿ. ನಾನು ಮಾತಾಡ್ಕೊಂಡು ಹೋಗ್ಬೋದು. ಸೊ ಆದ್ರೂ ಕೂಡ ವೀಡಿಯೋ ಬಿಟ್ಟರೆ ಅಂದರೆ ಇವಾಗ ಖುಷಿ ಪಡೋರು ತುಂಬ ಜನ ಇರ್ತಾರೆ. ಅಂದರೆ ಏನು ಗೊತ್ತಾ ಡಾರ್ಲಿಂಗ್, ಎಲ್ಲರೂ ಹುರ್ಕೊತಾರೆ ಅಂತಲೇ ಹೇಳೋಕ್ಕಾಗಲ್ಲ, ಎಲ್ಲರೂ ಇಷ್ಟಪಡ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ. ಅಂದರೆ ನಾನು ಒಬ್ರನ್ನ ಇಷ್ಟಪಡೋದನ್ನ ಅಂದರೆ ಕೋಪದಲ್ಲಿ ಬೇಕಾದ್ರೂ ಮಾತಾಡಿಕೊಂಡು ಅವ್ನು ಅದು ತೊಗೋಣ ಇದು ತೊಗೋಣ ಅಂತ ಹೇಳ್ಬೋದು, ಅವ್ನು ಯಾಕೆ ಗಾಡಿ ಎತ್ತುತ್ತಿಲ್ಲ ಅಂತ ಹುರ್ಕೊಂಡು ಹೇಳ್ಬೋದು. ಅದರಿಂದ ಪ್ರೀತಿ ಕೂಡ ಇರುತ್ತೆ. ಎಲ್ಲರೂ ಪ್ರೀತಿಯಿಂದನೇ ತೋರ್ಸೋಕ್ಕಾಗಲ್ಲ, ಕೋಪದಲ್ಲೂ ಪ್ರೀತಿಯಿಂದ ತೋರಿಸ್ಬೋದು. ಸೊ ಅಂದರೆ ಒಂದು ಸ್ವಲ್ಪ ಜನ ಇದ್ದರು ಅಂತ ಹೇಳ್ಕೊಂಡು ನೋಡೋದನ್ನು ಇಂತಿಂಥವ್ರೆ ಅಂತ ಗೊತ್ತು. ಆದರೂ ನೋಡೋಣ ಡಾರ್ಲಿಂಗ್, ಟೈಮ್ ಎಲ್ಲರಿಗೂ ಒಂದೇ ಥರ ಇರಲ್ಲ. ಸೊ ತುಂಬ ಕಲಿಸಿದೆ ಟೈಮು. ಆ ಟೈಮ್ ಹಿಂಗೆ ಕಲಿಸಿದೆಯೋ ಅದ್ರ ತಕ್ಕನಂಗೆ ನೋಡ್ಕೊಂಡು ಓಡಾಡ್ತಾ ಇದ್ದೀನಿ. ಸೊ ಇವಾಗ ನೆನ್ಮಂಗ್ಳೆಲ್ಲ ಫುಲ್ ಇಂಪ್ರೂವ್ ಆಗಿಬಿಟ್ಟಿದೆ. ಸೊ ಆಗ್ತಾಯಿರಲಿ, ಬದಲಾವಣೆ ಪ್ರಕೃತಿ ನಿಯಮ, ಅದು ಮಾಡೋದು ಮನುಷ್ಯನೇ. ಸೊ ಅದಕ್ಕೇ ಇವಾಗ ಗಾಡಿ ಎತ್ಕೊಂಡು ಓಡಾಡಿಕೊಂಡು ಮೈಂಡ್ ಫ್ರೆಶ್ ಆಗಲಿ ಅಂತ ಇವತ್ತು ಫುಲ್ ವೀಡಿಯೋನೇ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಸೊ ಅಲ್ಲಲ್ಲಿ ಇವಾಗ ಫನ್ನಿ ವೀಡಿಯೋ ಹಾಕ್ಕೊಂಡು ಓಡಾಡೋಣ. ಇನ್ನು ನಿಮ್ಮ ಗಾಡಿ ಮಾಡಿಫಿಕೇಷನ್ ಆಗಿಲ್ವ ಅಂತ ಕೇಳ್ಬೋದು. ಸೊ ಆ ವೀಡಿಯೋಗಳ್ನು ನಿಲ್ಲಿಸ್ಬಿಟ್ಟಿದ್ದೀನಿ. ಇನ್ಮೇಲೆ ಹಾಕೋಣ ಅಂದ್ಕೊತೀನಿ, ಹಾಕೋಕ್ಕೆ ಮೂಡಿರಲ್ಲ. ಇರುತ್ತಲ್ಲ ಡಾರ್ಲಿಂಗ್, ಟೆನ್ಷನ್ನು, ಸ್ಟ್ರೆಸ್ಟು, ಇವೆಲ್ಲ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗ್ಬಿಟ್ಟೈತೆ ಮನೆ ಕಡೆಯಿಂದ. ಸೊ ಅದಕ್ಕೆ ಇವಾಗ ಫ್ರೀ ಬರ್ಡ್ ಥರ ಓಡಾಡೋಕ್ಕಾಗ್ತಾಯಿಲ್ಲ. ಅಂದರೆ ಓಡಾಡಿದ್ರು ಇದೆಲ್ಲ ನಮ್ಮ ವೈಫ್ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅದೇ ಗಾಡಿನೇ ಲಾಸ್ಟ್ ಕೈ ಹಿಡಿತು. ಒಂದು ನೀರು ತರೋಕ್ಕೂ ಬೇಕು, ರೇಷನ್ ತರೋಕ್ಕೂ ಬೇಕು, ಎಲ್ಲನ ಹೋಗಿ ಬರೋದಕ್ಕೂ ಮೈಲೇಜ್ ಇರಬೇಕು. ಎಲ್ಲ ಟೈಮಲ್ಲೂ ಇದೇ ಯೂಸ್ ಆಗೋಲ್ಲ. ಸೊ ಇದೇನಿದ್ರು ಶೋಕಿಗೂ ಆಗುತ್ತೆ, ಮರ್ಯಾದೆನೂ ಆಗುತ್ತೆ ಅಂತ. ಹೊಸ ರೋಡ್ ಗೇರೆಲ್ಲ ಹಾಕೊಂಡು ಕೂತವರೆಲ್ಲ ಭಾರಿಯಾಗೈತೆ, ಗುಮ್ ಅಂತ ಹೋಗ್ತಾಯಿದ್ರೆ ಏನೋ ಒಂಥರ ಫೀಲ್ ನನಗೆ. ಸೊ ನೋಡಿ, ಇವಾಗ ಗೀಟ ನೋಡಿಕೊಂಡು ಎಲ್ಲನ ಸ್ನ್ಯಾಕ್ಸ್ ತಿನ್ಕೊಂಡು ಟೀ ಅಂಗಡಿ ಹತ್ರ ಹಾಕ್ಬಿಟ್ರೆ ಅದೇ ಸ್ವರ್ಗ ನಮಗೆ. ಇರುತ್ತಲ್ಲ ಅಲ್ಲಲ್ಲ ಸ್ಟಾಪ್ ಕೊಡ್ಕೊಂಡು ಹೋಗ್ತಾಯಿದ್ರೆ ಅದ್ರ ಕ್ರೇಜೇ ಬೇರೆ ಥರ. ಸೊ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ಪೂಜೆ ಎಲ್ಲ ಮುಗೀತು. ನಾನು ಎಲ್ಲನೂ ಕೈ ಬಿಟ್ಟಾಗ ಇವಾಗ ಕೈ ಹಿಡ್ದಿರೋದಂದರೆ ಇದೊಂದೇ. ಆ ಆಂಜನೇಯ ಸ್ವಾಮಿ ಕೃಪೆ ಇರೋದಕ್ಕೆ ಇವತ್ತು ಈ ಮಟ್ಟಕ್ಕೆ ನಿಂತಿದ್ದೀನಿ. ಸೊ ನಾನು ನಂಬಿತ್ತು, ನಾನು ಕೇಳ್ಕೊಂಡಿದ್ದೆಲ್ಲ ಕೊಟ್ಟಿದ್ದೆ. ಸೊ ಅದಕ್ಕೆ ಯಾವಾಗ ಮನ್ಸು ಬರುತ್ತೆ ಹಿಂಗಿದ್ರು ಅಷ್ಟೇ ಡಾರ್ಲಿಂಗ್, ಬಂದ್ಬಿಡ್ತೀನಿ ಇಲ್ಲಿಗೆ. ಬಂದು ಪೂಜೆ ಗೀಜೆ ಮಾಡಿಸ್ಕೊಂಡು ಕೂತ್ಕೊಂಡು ಮನಃಶಾಂತಿಯಿಂದ ಮೈಂಡ್ ಪೀಸ್ಫುಲ್ಲಾಗಿರುತ್ತೆ ಇಲ್ಲಿ ಬಂದು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರೆ. ಸೊ ನೋಡಿ, ಇವಾಗ ಗಾಡಿ ನೀಚೆ ಹಾಕ್ಕೊಂಡು ಹೋಗೋಣ. ಅಂದರೆ ತುಂಬ ಜನ ಲುಕ್ ಕೊಡ್ತಾಯಿರ್ತಾರೆ, ಪೂಜಾರಿಗಳು ನೋಡ್ತಾಯಿರ್ತಾರೆ. ಪೂಜೆನೂ ಮಾಡಿಸ್ಬೇಕು ಡಾರ್ಲಿಂಗ್. ಇನ್ನೇನು ಸ್ವಲ್ಪ ದಿನದಲ್ಲಿ ಪೂಜೆ ಮಾಡಿಸೋ ವೀಡಿಯೋನೂ ಬಿಡ್ತೀನಿ. ಸೊ ಇವಾಗ ಸಾಕು, ಇವಾಗ ಇಷ್ಟಿದ್ರೆ ಏನೋ ಒಂಥರ ಖುಷಿ ಅಲ್ವಾ. ನಮ್ಮ ಗಾಡಿಗಳ ಜೊತೆ ನಮ್ಮವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿರೋ ಮಜಾನೇ ಬೇರೆ. ಅಂದರೆ ಎಲ್ಲನೂ ದುಡ್ಡಿಂದ ಅಳೆಯೋಕ್ಕಾಗಲ್ಲ. ಸೊ ಅದಕ್ಕೇ ಸರಿ ಡಾರ್ಲಿಂಗ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಜೈ ಶ್ರೀರಾಮ್.